ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೈಟ್ ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ ಇಬ್ಬರೂ. ಸೊ ಇವತ್ತು ನನ್ನ ಹಸ್ಬೆಂಡ್ ಯಾಕೋ ಗೊತ್ತಿಲ್ಲ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿ ಅವರಾಗಲೇ ಕರ್ಕೊಂಡು ಬಂದರು. ಇಲ್ಲಾಂದರೆ ಎವ್ರಿ ಟೈಮ್ ನಾನೇ ಡಿಸೈಡ್ ಮಾಡಿರ್ತೀನಿ ಹೋಗೋಣ ಬನ್ನಿ ಅಂತ ಹೇಳಿ. ಸೊ ಇವತ್ತು ಅವರೇ ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ಊಟಕ್ಕಂತ ಹೇಳಿ ನಾವು ಮೇನಕಾ ಹೋಟೆಲ್ಗೆ ಬಂದಿದ್ವಿ. ಚೆನ್ನಾಗಿದೆ ಮೇನಕಾ ಹೋಟೆಲು. ಅವ್ರ ಆಫೀಸ್ ಕಲೀಗ್ಸ್ ಜೊತೆಗೆ ಬಂದಿದ್ರಂತೆ. ಸೊ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಬಂದಿದ್ದರು. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಟೇಸ್ಟ್ ನನಗೂ ಕೂಡ ಇಷ್ಟ ಆಯಿತು. ಸೊ ಇವಾಗ ನಾವು ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ವಿ. ಸೊ ನಾವಿಬ್ಬರೇ ರೇರಾಗಿ ತುಂಬ ಹೋಟೆಲಿಗೆ ಹೋಗೋದು, ಚಾಟ್ಸ್ ತಿನ್ನೋದಕ್ಕೆ ಅಂತ ಹೋಗ್ತೀವಿ. ಬಟ್ ಕಂಪ್ಲೀಟಾಗಿ ಊಟ ಮಾಡೋದಕ್ಕೆ ಅಂತ ಹೇಳಿ ನಾವಿಬ್ಬರೇ ಹೋಗೋದಿಲ್ಲ. ಬಿಕಾಸ್ ನಾನು ತಿನ್ನೋದು ಸ್ವಲ್ಪ ಕಮ್ಮಿನೇ, ನನ್ನ ಹಸ್ಬೆಂಡ್ ತಿನ್ನೋದು ಸ್ವಲ್ಪ ಕಮ್ಮಿನೇ. ಇಬ್ಬರು ಹೋದರೆ ಸುಮ್ಮನೆ ಊಟ ವೇಸ್ಟ್ ಆಗಿಬಿಡುತ್ತೆ. ನಾವು ಕಂಪ್ಲೀಟಾಗಿ ಎಲ್ಲನೂ ಖಾಲಿ ಮಾಡೋದಕ್ಕೆ ಆಗಲ್ಲ. ಸೊ ಹಂಗಾಗಿ ನಾವು ಇಬ್ಬರೇ ಎವ್ರಿ ಟೈಮ್ ಊಟಕ್ಕೆಲ್ಲೂ ಹೋಗೋದಿಲ್ಲ. ಸೊ ಹೋದರೆ ಫ್ಯಾಮಿಲಿ ಜೊತೆ ಹೋಗಿರ್ತೀವಿ, ಇಲ್ಲ ಅಂತಂದರೆ ನಾವು ಅಷ್ಟೇ ಚಾಟ್ಸ್ ತಿಂದು ಮನೆ ಕಡೆಗೆ ಬರ್ತಾ ಇರ್ತೀವಿ. ಇವತ್ತು ಅವರಾಗಲೇ ಹೋಗೋಣ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ನಾನು ಕೂಡ ಬಂದಿದ್ದೀನಿ. ಸೊ ಬೇಗ ಬೇಗ ಊಟ ಮುಗಿಸ್ಕೊಂಡು ಹೋಗಿ ಮಲ್ಕೋಬೇಕು. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗಿರುತ್ತೆ. ಸೊ ಅಡುಗೆ ಮಾಡೋದಿರಲ್ಲ. ಎಲ್ಲಾದರೂ ಹೊರಗಡೆ ಹೋಗೋಣ ನಡಿ ಅಂದ ತಕ್ಷಣ ನಾನು ಕೂಡ ಸುಮ್ಮನೆ ಬಂದೆ. ಸೊ ಬಂದು ಇವಾಗ ಊಟ ಮಾಡ್ತಾ ಇದ್ವಿ. ಊಟ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ಜಸ್ಟ್ ಇವಾಗ ಊಟನ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಸೊ ಪ್ಲ್ಯಾನಿಂಗ್ ಏನು ಇರಲಿಲ್ಲ. ಸಡನ್ನಾಗಿ ನನ್ನ ಹಸ್ಬೆಂಡ್ ಹೋಗೋಣ ಬಾ ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕರೆದ್ರು. ಸೊ ಹಂಗಾಗಿ ನಾನು ಕೂಡ ಹೋದೆ ಹೊರಗಡೆ. ಊಟ ಮಾಡಿಕೊಂಡು ಜಸ್ಟ್ ಬಂದ್ವಿ. ಇವಾಗ ಟೈಮ್ ಆಗಿದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಸೊ ಇವಾಗ ಪಾಚ್ಕೊಂಡು ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೇ ನಾನಿಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಿತ್ತು. ಮಮ್ಮಿದು ಬರ್ಡೇ ಇತ್ತು. ಸೊ ಹಾಗಾಗಿ ಅವ್ರಿಗೆ ಏನಾದರೂ ಗಿಫ್ಟ್, ಎವ್ರಿ ಟೈಮ್ ನಾನು ಸ್ಯಾರಿನ ಕೊಡಿಸ್ತಾ ಇರ್ತೀನಿ. ಸೊ ಹಂಗಾಗಿ ಈ ಸಲ ಸ್ಯಾರಿ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು. ಅವರಿಗೆ ವಾಚ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವರಿಗೆ ವಾಚ್ ಕೊಡ್ಸೋಣ ಅಂತ ಹೇಳಿ ನಾನು ಕೂಡ ಶಾಪಲ್ಲಿ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಆಲ್ಮೋಸ್ಟ್ ಇವಾಗ ದೊಡ್ಡ ಡಯಲ್ ಇರೋ ವಾಚಸ್ಸೇ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಸೊ ಅವರಿಗೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ವಾಚ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದೆ. ಬಟ್ ಇದು ಪೂರ್ತಿ ಚಿಕ್ಕದಾಯಿತು. ಅವರಿಗೆ ಟೈಮ್ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಂಗಾಗಿ ಇವಾಗ ತೊಗೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಪ್ಯಾಟರ್ನು ಓಲ್ಡ್ ಥರ ಅನ್ನಿಸ್ತು. ಬಟ್ ಅವರು ಸ್ಕ್ವೇರಲ್ಲೇ ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಇದನ್ನು ಚೂಸ್ ಮಾಡಿಕೊಂಡು ತೊಗೊಂಡು ಬಂದೆ. ಇದನ್ನು ನಾಳೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಯಾವ್ದು ತೊಗೊಂಡೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸ್ಯಾಟರ್ಡೇ ಹಾಲಿಡೇ ಇತ್ತು ಅಂತ ಹೇಳಿ ಸ್ವಲ್ಪ ಗಿಡಗಳ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ. ಸೊ ಬರೀ ಗಿಡಗಳು ಹಾಕಿದರೆ ಅಲ್ಲ, ಬರೀ ನೀರು ಹಾಕೋದೇ ಅಲ್ಲ, ಅದಕ್ಕೆ ಸ್ವಲ್ಪ ನಾವು ಬೇಕಾಗುವಂತಹ ಗೊಬ್ಬರನ ಹಾಕಬೇಕಾಗತ್ತೆ. ಸೊ ಗಿಡಗಳ ಮಣ್ಣು ಕೆಳಗಡೆ ಏನಿರುತ್ತೆ ಅಲ್ವಾ, ಅದನ್ನು ನಾವು ವೀಕ್ಲಿ ಒಂದ್ಸತಿ ಸ್ವಲ್ಪ ಅದನ್ನು ಲೂಸ್ ಮಾಡ್ತಾ ಇದ್ರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಸ್ವಲ್ಪ ಇವಾಗ ನೀಟಾಗಿ ಮಾಡ್ಕೋತಾ ಇದ್ದೀನಿ. ತುಂಬ ಪಾಟ್ಗಳು ಖಾಲಿ ಇದೆ, ಯಾವುದಾದ್ರೂ ಗಿಡ ತಂದು ಹಾಕೋಬೇಕು. ಸೊ ಟೈಮ್ ಸಿಕ್ಕಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡ್ಕೊತಾ ಇರ್ತೀನಿ ಟೈಮ್ ಸಿಕ್ಕಾಗ. ಅದೇ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿ ಏನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅಲ್ವಾ, ಅದನ್ನೆಲ್ಲನೂ ನೀರು ಚೇಂಜ್ ಮಾಡಿ ಬಾಟಲ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು 4 ಥರ ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೀನಿ. 3 ಸೇಮ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಡಬಲ್ ಕಲರಲ್ಲಿ ಬರುತ್ತೆ. ಸೊ ಆ ಥರ ಮನಿ ಪ್ಲ್ಯಾಂಟು ಈ ಥರ ಬಾಟಲಲ್ಲಿ ಹಾಕಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸಾಯಿಲಲ್ಲಿದೆ. ಸೊ ಸಾಯಿಲಲ್ಲಿ ಮನಿ ಪ್ಲ್ಯಾಂಟ್ ಹಾಕೋದಕ್ಕಿಂತ ನೀರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಸೊ ವಿಂಡೋ ಸೈಡೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಡೇ ಅಂದರೆ ಮಮ್ಮಿ ಬರ್ಡೇ ದಿನ ನಾವು ಸಂಜೆ ಎಲ್ಲಾದರೂ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಇವಾಗಲೇ ನಾನು ವಾಚ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ನಾನು ಮತ್ತು ಅನು ಸೇರಿ ಈ ವಾಚ್ನ ಗಿಫ್ಟ್ ಆಗಿ ಮಮ್ಮಿಗೆ ಕೊಟ್ಟಿರುವಂಥದ್ದು. ಸೊ ಅವರು ಸ್ವಲ್ಪ ಸಂಡೆಯಲ್ಲಿ ಬೇಕು ಅಂತ ಹೇಳಿದರು. ಬಟ್ ಸಂಡೆ ಎಲ್ಲಾದರೂ ಅವ್ರಿಗೆ ಕಾಣಿಸಲ್ಲ ಅಂತ ಹೇಳಿ ಸ್ವಲ್ಪ ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡು ಬಂದ್ವಿ. ಅವರಿಗೆ ಇಷ್ಟ ಆಯಿತು. ಅದು ಫಸ್ಟ್ ಟೈಮ್ ತಂದಿರೋದಕ್ಕಿಂತ ಸೆಕೆಂಡ್ ಟೈಮ್ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಟೈಟಾನ್ ರಾಗ ವಾಚ್ನ ನಾನಿಲ್ಲಿ ತೊಗೊಂಡು ಬಂದಿರೋ ಅಂಥದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ಯಾವ ಥರ ವಾಚ್ನ ತೊಗೊಂಡು ಬಂದೆ ಅಂತ ಹೇಳಿ. ಬಟ್ ಮೇಲ್ಗಡೆ ಸೊನಾಟಾ ಬ್ಯಾಗ್ ಇದೆ. ಸೊನಾಟಾ ಬ್ಯಾಗ್ ಅವ್ರು ಚೇಂಜ್ ಮಾಡಿಲ್ಲ. ನಾನು ಲಾಸ್ಟ್ ಟೈಮ್ ತೊಗೊಂಡಲ್ವಾ ವಾಚು ಫಸ್ಟು, ಅದೇ ಬ್ಯಾಗಲ್ಲೇ ಹಾಕ್ಕೊಟ್ಟಿದ್ದಾರೆ.
ಸೊ ಇವಾಗ ಮಮ್ಮಿಗೆ ನಾನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೈನ್ ದೊಡ್ಡದಾಗಿದೆ, ಸೊ ಹೋಗೋವಾಗ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಜಸ್ಟ್ ನಾನು ಹಾಗೆ ಹಾಕ್ತಾ ಇದ್ದೀನಿ. ಮಮ್ಮಿ ಬರ್ಡೇನ ನಾವು ಕೇಕೆಲ್ಲ ಕಟ್ ಮಾಡಿ ಇನ್ನೂ ಸೆಲೆಬ್ರೇಷನ್ ಮಾಡಿಲ್ಲ. ಅವರು ಬೇಡ ಅಂತ ಹೇಳಿ ಅಂತ ಇದ್ರು, ಚಿಕ್ಕ ಮಕ್ಕಳ ಥರ ಕೇಕೆಲ್ಲ ಕಟ್ ಮಾಡೋದೆಲ್ಲ ಬೇಡ, ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋಗೋಣ ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಹಂಗಾಗಿ ಕೇಕೇನೂ ಬೇಡ ಅಂತ ಹೇಳಿ ಅವರಿಗೆ ಗಿಫ್ಟ್ ಒಂದು ಕೊಟ್ಟು ನಾವು ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಅಪೋಸಿಟ್ ಅಂದರೆ ಸ್ಟ್ರೀಟ್ ಅಂತ ಹೇಳಿ JC ನಗರಲ್ಲಿ ಒಂದು 8-10 ಶಾಪ್ ಒಟ್ಟಿಗೆ ಇರುತ್ತೆ ಅಲ್ವಾ, ಸೊ ಆ ಥರ ಒಂದು ಚಾಟ್ ಸೆಂಟರ್ ಇದೆ. ಸೊ ಅದ್ರ ಅಪೋಸಿಟೇ ವಸ್ತ್ರದಂತ ಹೇಳಿ, ಅದ್ರ ಜೊತೆಗೇ ಪರ್ಫ್ಯೂಮು ಎರಡೂ ಕೂಡ ಅಟ್ಯಾಚ್ ಆಗಿದೆ, ಬೊಟಿಕ್ ಮತ್ತು ಪರ್ಫ್ಯೂಮ್ ಸೆಂಟರು. ಸೊ ನೋಡೋಣ ಪರ್ಫ್ಯೂಮ್ಸ್ ಏನಾದರೂ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಪರ್ಫ್ಯೂಮ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಟ್ರಯಲ್ ಪೀಸ್ ಬೇಕಿದ್ದರೆ 199ಗೆ ಟ್ರಯಲ್ ಪೀಸ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ನೀವು ಅದರಲ್ಲೇ ದೊಡ್ಡ ಸೈಜ್ ಬಾಟಲ್ಸ್ ಬರುತ್ತೆ, ಅದನ್ನು ಕೂಡ ತೊಗೋಬೋದು. ಸೊ ನಾನಿಲ್ಲಿ ಫಸ್ಟು ಟ್ರಯಲ್ ಬಾಟಲ್ನ ತೊಗೊಳ್ಳೋಣ ಅಂತ ಹೇಳಿ 2 ಡಿಫ್ರೆಂಟ್ ಆಗಿರೋಂತಹ ಫ್ಲೇವರ್ಸ್ದು ಟ್ರಯಲ್ ಬಾಟಲ್ಸ್ನ ತೊಗೊಂಡೆ. 199 ಈಚ್ ಆಗುತ್ತೆ. ಸೊ ನಾನು 2 ತೊಗೊಂಡು ಬಂದೆ. ನೋಡೋಣ ಚೆನ್ನಾಗಿ ಅನಿಸಿದರೆ ಲಾಂಗ್ ಲಾಸ್ಟಿಂಗ್ ಇದ್ದರೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಅಂತ ಹೇಳಿದರು. ಇಲ್ಲಿ ನೋಡಿ ಇವಾಗ ಏನು ತೋರಿಸ್ತಿದ್ದೀನಿ ಅಲ್ವಾ, ನಾವೇ ಅದನ್ನು ಪರ್ಫ್ಯೂಮ್ನ ರೆಡಿ ಮಾಡ್ಬೋದು, ಹೇಳ್ಕೊಡ್ತಾರೆ ಅವರು. ನಾವೇ ನಮ್ಮ ಕೈಯಿಂದ ಪರ್ಫ್ಯೂಮ್ನ ರೆಡಿ ಮಾಡ್ಬೋದು. ಸೊ ಆ ಥರ ಆಪ್ಷನ್ ಕೂಡ ಇದೆ. ಸೊ ಇಲ್ಲಾಂದರೆ ರೆಡಿ ಮಾಡಿ ಇಟ್ಟಿರ್ತಾರೆ, ನೀವು ಟ್ರಯಲ್ ಪೀಸ್ನ ನೋಡಿ ನಿಮಗೆ ಯಾವ ಫ್ರಾಗ್ರೆನ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಬೈ ಮಾಡ್ಬೋದು. ಸೊ ಆ ರೀತಿ ಫ್ರಾಗ್ರೆನ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಡಿಫ್ರೆಂಟ್ ಆಗಿತ್ತು, ಯೂನಿಕ್ ಆಗಿತ್ತು ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿದೆ. 1 ವೀಕ್ ಆಯಿತು ನಾನು ಅದನ್ನು ಯೂಸ್ ಮಾಡ್ತಾ, ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಹುಬ್ಳಿಯವರಿದ್ದರೆ ಸಿನ್ನುವಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸಾಯಂಕಾಲ ಆಫೀಸಿಂದ ಬರುವಾಗ ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಇವರು. ಸೊ ಹಾಗಾಗಿ ಹಲಸಿನ ಹಣ್ಣು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೆ, ಹಾಗಾಗಿ ತೊಗೊಂಡು ಬಂದಿದ್ರು. ಸೊ ಅದನ್ನೇ ತಿಂತಾ ಇದ್ದೆ. ಹಲಸಿನ ಹಣ್ಣು, ಮಾವಿನ ಹಣ್ಣು ಇದೆಲ್ಲ ಸೀಸನಲ್ಲಿ ಅಷ್ಟೇ ಸಿಗೋದು ಅಲ್ವಾ. ಸೊ ನನಗಂತೂ ಹಲಸಿನ ಹಣ್ಣು ತುಂಬಾ ಇಷ್ಟ ಆಗುತ್ತೆ. ಟೈಮ್ ಇದ್ದರೆ ಹೋಳಿಗೆ ಎಲ್ಲನೂ ಮಾಡ್ತಾಯಿರ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಸಂಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಡೇ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಸೊ ಇವಾಗ ನಮ್ಮ ಆ್ಯನಿವರ್ಸರಿ ಹತ್ತಿರ ಬರ್ತಾ ಇದೆ. ಸೊ ಏನಾದರೂ ನನ್ನ ಹಸ್ಬೆಂಡ್ಗೆ ಕೊಡ್ಸೋಣ ಡ್ರೆಸ್ಸಸ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಹೆಣ್ಮಕ್ಳದ್ದು ಗೊತ್ತಲ್ವಾ, ಸೊ ಡ್ರೆಸ್ಸಸ್ನ ಜಾಸ್ತಿ ಪರ್ಚೇಸೇ ಮಾಡೋದಿಲ್ಲ. ಸೊ ನನ್ನ ಹಸ್ಬೆಂಡ್ ಅಂತೂ ಹಾಗೆ ಜಾಸ್ತಿ ಪರ್ಚೇಸ್ ಮಾಡೋದೇ ಇಲ್ಲ, ಎವ್ರಿ ಟೈಮ್ ನನಗೆ ಕೊಡಿಸ್ತಾ ಇರ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಈ ಥರ ಯಾರಾದರೂ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನೇ ಫೋರ್ಸಿಬಲಿ ಅವ್ರನ್ನ ಶಾಪಿಂಗಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತೀನಿ ಕೊಡ್ಸೋದಕ್ಕೆ ಅಂತ ಹೇಳಿ. ಅವ್ರು ತುಂಬಾ ರೇರ್ ತೊಗೊಳ್ಳೋದು. ಸೊ ಹಾಕ್ಕೊಂಡಿರೋದನ್ನೇ ಡ್ರೆಸ್ಸಸ್ ಇದ್ರೂ ಕೂಡ ಹಾಕ್ಕೊಂಡಿರೋದನ್ನೇ ರಿಪೀಟ್ ಆಗಿ ಹಾಕ್ಕೊಳ್ಳೋದು. ಸೊ ಈ ಥರ ಸೊ ನಾನೇ ಚೇಂಜ್ ಮಾಡ್ತಾ ಇರ್ತೀನಿ, ಬೇರೆ ಹಾಕ್ಕೊಳ್ಳಿ ಅಂತ ಹೇಳಿ. ಸೊ ಹಂಗಾಗಿ ಇವಾಗ ಶಾಪಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಅವರಿಗೂ ಒಂದು 4 ಶರ್ಟ್ಸ್ ಅದೆಲ್ಲನೂ ಕೂಡ ತೊಗೊಂಡು ಬಂದ್ವಿ. ಹಾಗೆಯೇ ಬ್ರ್ಯಾಂಡ್ ಫ್ಯಾಕ್ಟ್ರಿನಲ್ಲಿ ಆಫರ್ ಇದೆ. ಆಫರ್ ಏನು ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ನಿಮ್ಮ ಹಳೆ ಕ್ಲಾತ್ ಏನಾದರೂ ಇದ್ದರೆ ಅದನ್ನು ನೀವು ಅಲ್ಲಿಗೆ ಕೊಟ್ಟರೆ, ಹೊರಗಡೆ ಯಾರಿಗೆ ಕೊಡೋದಪ್ಪ ಅಂತ ಹೇಳಿ ನಾವು ಹಳೆ ಕ್ಲಾತ್ ಬರದೇ ಇರೋದು ಡ್ರೆಸ್ಸಸ್ ಎಲ್ಲ ಇಟ್ಟಿರ್ತೀವಿ ಅಲ್ವಾ. ಸೊ ನೀವು ಅದನ್ನು ಅಲ್ಲಿಗೆ ಕೊಟ್ಟು ಅದಕ್ಕೆ ನಿಮಗೆ ಇಷ್ಟು ಕೂಪನ್ ಅಂತ ಇರುತ್ತೆ, 500 300 ಆ ಕ್ಲಾತ್ ಮೇಲೆ ಡಿಪೆಂಡ್ ನಿಮಗೆ ಕೂಪನ್ ಇರುತ್ತೆ. ಸೊ ಆ ಒಂದು ಯಾವ್ಯಾವ ಕ್ಲಾತಿಗೆ ಎಷ್ಟು ಕೂಪನ್ ಬರುತ್ತೆ ಅಂತ ಹೇಳಿ ನಾನು ಸೈಡಿಗೆ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಚೆಕ್ಔಟ್ ಮಾಡಿ. ಸೊ ಆ ಥರ ಮಾಡಿನೂ ನೀವು ಕ್ಲಾತ್ನ ಬೈ ಮಾಡ್ಬೋದು, ಆಫರಲ್ಲಿ ಬೈ ಮಾಡ್ಬೋದು. ಸೊ ನಾವು ಏನೂ ತೊಗೊಂಡು ಹೋಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆಫರ್ ಚೆನ್ನಾಗಿದೆ. ಸೊ ಅದನ್ನು ನಾನು ಆಫರ್ನ ಫೋಟೋ ಹೊಡ್ಕೊಂಡು ಬಂದಿದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ಹಂಗೇ ಬರೋವಾಗ ಸ್ವಲ್ಪ ಹೊರಗಡೆನೇ ತಿನ್ಕೊಂಡು ಬಂದ್ವಿ ನಾವು. ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ 3 ಜನ ಇದ್ವಿ ಮನೆಯಲ್ಲಿ. ಅಪ್ಪ ಅಮ್ಮನೂ ಕೂಡ ಮಂತ್ರಾಲಯಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಹಂಗಾಗಿ ನಾವು 3 ಜನ ಇರೋದ್ರಿಂದ ಹೊರಗಡೆನೇ ತಿನ್ಕೊಂಡು ಮನೆಗೆ ಬಂದ್ವಿ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು, ನ್ಯಾಚುರಲಾಗಿ ಮಾತಾಡಿರೋಂಥ ವಾಯ್ಸ್ನ ಹಾಕಬೇಕು ಅಂತ ಅಂದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.